ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಂ ಸೆಕೆಂಡ್ ಸೆಮಿಸ್ಟರ್ ಕನ್ನಡ ವಿಷಯದಲ್ಲಿ ಬರುವಂತಹ ಜೀವನ ಚರಿತ್ರೆಗಳು, 2 ಜೀವನ ಚರಿತ್ರೆಗಳಿವೆ. ಸೊ ಅದರಲ್ಲಿ ಕೇಳುವಂತಹ 2 ಅಂಕದ ಪ್ರಶ್ನೆಗಳ ಬಗ್ಗೆ ಚರ್ಚಿಸೋಣ. ಮೊದಲನೇ ಜೀವನ ಚರಿತ್ರೆ ತಾಯಿ ಗುಣದ ಸಂತ ಕುದ್ಮಲ್ ರಂಗರಾವ್. ಇದರ ಮೇಲೆ ಕೇಳುವಂತಹ 2 ಅಂಕದ ಪ್ರಶ್ನೆಗಳು. ತಾಯಿ ಗುಣದ ಸಂತ ಕುದ್ಮಲ್ ರಂಗರಾವ್ ಲೇಖನ ಬರೆದವರು ಯಾರು? ಅವರು ಯಾವ ಜಿಲ್ಲೆಯವರು? ತಾಯಿ ಗುಣದ ಸಂತ ಕುದ್ಮಲ್ ರಂಗರಾವ್ ಲೇಖನ ಬರೆದವರು ಅಪ್ಪಗೆರೆ ಸೋಮಶೇಖರ್. ಇವರು ರಾಮನಗರ ಜಿಲ್ಲೆಯವರು. ಅಪ್ಪಗೆರೆ ಸೋಮಶೇಖರ್ ಅವರು ಜನಿಸಿದ ಜನ್ಮಸ್ಥಳ ಯಾವುದು? ಅಪ್ಪಗೆರೆ ಸೋಮಶೇಖರ್ ಅವರು ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಅಪ್ಪಗೆರೆಯಲ್ಲಿ ಜನಿಸಿದ್ದಾರೆ. ಅಪ್ಪಗೆರೆ ಸೋಮಶೇಖರ್ ಅವರ ಶಿಕ್ಷಣವನ್ನು ಕುರಿತು ಬರೆಯಿರಿ. ಮೈಸೂರು ವಿಶ್ವವಿದ್ಯಾಲಯದಿಂದ ಕನ್ನಡ MA ಪದವಿಯನ್ನು ಹಾಗೂ ಡಾಕ್ಟರ್ ಸಿದ್ದಲಿಂಗಯ್ಯ ಅವರ ಜೀವನ ಸಾಹಿತ್ಯ ಸಂಶೋಧನೆಗೆ PhD ಪದವಿಯನ್ನು ಪಡೆದುಕೊಂಡಿದ್ದಾರೆ. ಅಪ್ಪಗೆರೆ ಸೋಮಶೇಖರ್ ಅವರ ಉದ್ಯೋಗ ಅಥವಾ ವೃತ್ತಿ ಯಾವುದು? ಅಪ್ಪಗೆರೆ ಸೋಮಶೇಖರ್ ಕಲಬುರಗಿಯ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿದ್ದರು. ಅಪ್ಪಗೆರೆ ಸೋಮಶೇಖರ್ ಅವರು ಬರೆದ 2 ಕೃತಿಗಳನ್ನು ಹೆಸರಿಸಿರಿ. ನಡೆಯುವ ನಡೆ, ಮೌನ ಮಾತು ಪ್ರತಿಭಟನೆ, ಸುಟ್ಟಾವು ಬೆಳ್ಳಿ ಕಿರಣ ಮುಂತಾದವುಗಳು. ಅಪ್ಪಗೆರೆ ಸೋಮಶೇಖರ್ ಅವರಿಗೆ ದೊರೆತ 2 ಪ್ರಶಸ್ತಿಗಳನ್ನು ಹೆಸರಿಸಿರಿ. ಅಪ್ಪಗೆರೆ ಸೋಮಶೇಖರ್ ಅವರಿಗೆ ಸಿಕ್ಕ ಪ್ರಶಸ್ತಿಗಳು ಉರುಲಿಂಗ ಪೆದ್ದಿ ಪ್ರಶಸ್ತಿ, ಭೀಮ ಸೇವಾರತ್ನ ಪ್ರಶಸ್ತಿ, ರತ್ನ ಪ್ರಶಸ್ತಿ, ಅಮ್ಮ ಪ್ರಶಸ್ತಿ ಮುಂತಾದವುಗಳು ಲಭಿಸಿವೆ. ಕುದ್ಮಲ್ ರಂಗರಾವ್ ಅವರು ಯಾವುದಕ್ಕೆ ಪ್ರಸಿದ್ಧರಾಗಿದ್ದರು? ಕುದ್ಮಲ್ ರಂಗರಾವ್ ಅವರು ಅಸ್ಪೃಶ್ಯತೆಯ ವಿರುದ್ಧ ಹೋರಾಟದಲ್ಲಿ ಪ್ರಸಿದ್ಧರಾಗಿದ್ದರು. ಜಾತಿ ಭೇದ ಭಾವವನ್ನು ಬ್ರಾಹ್ಮಣರಾಗಿದ್ದರೂ ಕೂಡ ವಿರೋಧ ಮಾಡಿದ್ದರು. ಕುದ್ಮಲ್ ರಂಗರಾವ್ ಅವರು ಹುಟ್ಟಿನಿಂದ ಯಾವ ಕುಲದವರಾಗಿದ್ದರು ಮತ್ತು ಯಾವ ಊರಿನವರು? ಕುದ್ಮಲ್ ರಂಗರಾವ್ ಅವರು ಹುಟ್ಟಿನಿಂದ ಬ್ರಾಹ್ಮಣರಾಗಿದ್ದರು. ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಕಾಸರಗೂಡಿನ ಕುದ್ಮಲ್ ಎಂಬ ಗ್ರಾಮದವರು. ಕುದ್ಮಲ್ ರಂಗರಾವ್ ಅವರ ತಂದೆ ತಾಯಿ ಯಾರು? ಕುದ್ಮಲ್ ರಂಗರಾವ್ ಅವರ ತಂದೆ ದೇವಪ್ಪ, ತಾಯಿ ಗೌರಿ. ಕುದ್ಮಲ್ ರಂಗರಾವ್ ಅವರು ಜನಿಸಿದ ವರ್ಷ ಯಾವುದು? ಕುದ್ಮಲ್ ರಂಗರಾವ್ ಅವರು ಜನಿಸಿದ ವರ್ಷ 29 ಜೂನ್ 1859 ಕೋರಮಂಗಲದಲ್ಲಿ ಜನಿಸಿದ್ದಾರೆ. ಕುದ್ಮಲ್ ರಂಗರಾವ್ ಅವರ ಮನೆಯ ಪರಿಸರ ಹೇಗಿತ್ತು? ಕುದ್ಮಲ್ ರಂಗರಾವ್ ಅವರ ಮನೆ ಮಾತು ಕೊಂಕಣಿಯಾಗಿತ್ತು. ಪರಿಸರ ಭಾಷೆ ತುಳು ಆಗಿತ್ತು. ಆದರೆ ಬೆಳೆದಿದ್ದು ಕನ್ನಡದಲ್ಲಿಯೇ. ಅಂಬೇಡ್ಕರ್ ಮತ್ತು ಬಸವಣ್ಣನವರಿಗಿಂತ ಪೂರ್ವದಲ್ಲಿಯೇ ಅಸ್ಪೃಶ್ಯತೆಯ ವಿರುದ್ಧ ಇವರು ಹೋರಾಡಿದರು. ಕುದ್ಮಲ್ ರಂಗರಾವ್ ಅವರ ವೃತ್ತಿ ಯಾವುದು? ಪ್ರಾಧ್ಯಾಪಕ ವೃತ್ತಿಯನ್ನು ಮಾಡುತ್ತಿದ್ದರು. ಕುದ್ಮಲ್ ರಂಗರಾವ್ ಅವರು ಮೇಲು ಕೀಳು ಪರಿಸ್ಥಿತಿಯನ್ನು ಕಂಡು ತಮ್ಮ ಉದ್ಯೋಗವನ್ನು ತ್ಯಜಿಸಿ ವಕೀಲ ವೃತ್ತಿಯನ್ನು ಆರಂಭಿಸಿ ಆ ಮೂಲಕ ದಲಿತರಿಗೆ ನ್ಯಾಯ ಒದಗಿಸಲು ಮುಂದಾದರು. ಕುದ್ಮಲ್ ರಂಗರಾವ್ ಅವರು ತಮ್ಮದೇ ಸಮುದಾಯದಿಂದ ಹೇಗೆ ಅವಮಾನಕ್ಕೆ ಒಳಗಾದರು? ಸಾರಸ್ವತ ಬ್ರಾಹ್ಮಣ ಸಮುದಾಯದಿಂದ ಹಲವು ಬಗೆಯ ಅವಮಾನಗಳನ್ನು, ಸಾಮಾಜಿಕ ಬಹಿಷ್ಕಾರಗಳನ್ನು ಒಳಗಾದರು. ಕೆಳಜಾತಿಯ ಜಾತಿಗಳ ಸೇವೆ ಸಲ್ಲಿಸುವುದನ್ನು ನಿಲ್ಲಿಸದಿದ್ದರೆ ನಿಮ್ಮ ಹೆಣ್ಣು ಮಕ್ಕಳನ್ನು ಸಾರ್ವಜನಿಕವಾಗಿ ಮಾನಭಂಗ ಮಾಡುವುದಾಗಿ ಬೆದರಿಕೆ ಪತ್ರಗಳು ಇವರಿಗೆ ಬರುತ್ತಿದ್ದವು. ಕುದ್ಮಲ್ ರಂಗರಾವ್ ಅವರು ಅಸ್ಪೃಶ್ಯ ಜನರ ಉದ್ಧಾರಕ್ಕಾಗಿ ಏನು ಮಾಡಿದರು? ಪ್ರತಿದಿನ ದಲಿತರ ಕೇರಿಗಳಿಗೆ ಹೋಗಿ ಸುವ್ಯವಸ್ಥಿತವಾಗಿ ನೀವು ಗುಲಾಮರಾಗಿದ್ದೀರಿ, ಕುತಂತ್ರದಿಂದ ನೀವು ಗುಲಾಮರಾಗಿದ್ದೀರಿ, ನೀವು ಸ್ವಚ್ಛತೆಯಿಂದ ಇರಬೇಕು, ಮದ್ಯಪಾನ ಬಿಡಬೇಕು, ಚಟಗಳಿಂದ ದೂರವಿರಬೇಕು, ಶಿಕ್ಷಣವನ್ನು ಪಡೆಯಬೇಕು, ಇದರಿಂದ ಮಾತ್ರ ನಿಮ್ಮ ಪರಿವರ್ತನೆ ಸಾಧ್ಯ ಎಂದು ಹೇಳುವ ಮೂಲಕ ಅವರಿಗೆ ಅರಿವು ಮೂಡಿಸಿದರು. ಕುದ್ಮಲ್ ರಂಗರಾವ್ ಅವರ ಹೆಂಡತಿ ಹೆಸರು ಏನು? ಕುದ್ಮಲ್ ರಂಗರಾವ್ ಅವರ ಹೆಂಡತಿ ಹೆಸರು ರುಕ್ಮಿಣಿ ಅಮ್ಮನವರು. ಕುದ್ಮಲ್ ರಂಗರಾವ್ ಅವರು ಸ್ಥಾಪಿಸಿದ ಶಾಲೆಯ ಹೆಸರು ಏನು ಮತ್ತು ಅದು ಎಲ್ಲಿದೆ? ದಲಿತ ಮಕ್ಕಳ ಶಿಕ್ಷಣಕ್ಕಾಗಿ ಕುದ್ಮಲ್ ರಂಗರಾವ್ ಅವರು ಮೊಟ್ಟ ಮೊದಲ ಬಾರಿಗೆ 1892ರಲ್ಲಿ ಮಂಗಳೂರಿನ ಹಳ್ಳಿ ಚಾವಣಿಯ ಮನೆಯೊಂದನ್ನು ಬಾಡಿಗೆ ಪಡೆದು ಪ್ರಾಥಮಿಕ ಶಾಲೆಯನ್ನು ತೆರೆದರು. ಶಾಲೆಗೆ ಬರದಂತೆ ಮಕ್ಕಳನ್ನು ತಡೆಯಲು ಮೇಲು ಜಾತಿಯವರು ಮಾಡಿದ ಹುನ್ನಾರವೇನು? ಜಾತಿವಾದಿಗಳು ಮಕ್ಕಳನ್ನು ಕಳಿಸದಂತೆ ಕೆಳಜಾತಿಯ ಜನರಿಗೆ ಬೆದರಿಕೆಯನ್ನು ಒಡ್ಡಿದರು. ಶಾಲೆಗೆ ಮಕ್ಕಳು ಬರುವಂತಹ ದಾರಿಯಲ್ಲಿ, ಅಡ್ಡಾಡುವ ದಾರಿಯಲ್ಲಿ ಕಲ್ಲು, ಮುಳ್ಳು, ಹೇಸಿಗೆಯನ್ನು ಚೆಲ್ಲಿದರು. ರಂಗರಾವ್ ಅವರು ಮಕ್ಕಳು ಶಾಲೆಗೆ ಪ್ರೋತ್ಸಾಹಿಸಲು ಏನು ವಿಧಾನ ಅನುಸರಿಸಿದರು? ಕುದ್ಮಲ್ ರಂಗರಾವ್ ಅವರು ಮಕ್ಕಳು ಶಾಲೆಗೆ ಬರುವಂತೆ ಮಾಡಲು ಪ್ರೋತ್ಸಾಹಿಸಲು ಪ್ರೋತ್ಸಾಹ ಧನವನ್ನು, ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಮಾಡಿದ್ದರು. ನೆಕ್ಸ್ಟ್ ಪ್ರಶ್ನೆ, ಕುದ್ಮಲ್ ರಂಗರಾವ್ ಅವರು ಸ್ಥಾಪಿಸಿದ ಸಂಸ್ಥೆ ಹೆಸರೇನು? ಅದು ಯಾವುದಕ್ಕಾಗಿ? ಕುದ್ಮಲ್ ರಂಗರಾವ್ ಅವರು ಸ್ಥಾಪಿಸಿದ ಸಂಸ್ಥೆ ಹೆಸರು DCM. ಇದು ದಲಿತ ಜನರ ವಿದ್ಯಾರ್ಥಿಗಳಿಗಾಗಿ, ಅವರ ಅಭಿವೃದ್ಧಿಗಾಗಿ, ಬೆಳವಣಿಗೆಗೋಸ್ಕರ ಸ್ಥಾಪಿಸಿದ ಸಂಸ್ಥೆಯಾಗಿದೆ. ಕುದ್ಮಲ್ ರಂಗರಾವ್ ಅವರ ಆಸೆ ಏನು? ಅದನ್ನು ಎಲ್ಲಿ ಬರೆಯಲಾಗಿದೆ? ಕುದ್ಮಲ್ ರಂಗರಾವ್ ಅವರು ಜೀವಂತವಾಗಿರುವಾಗ ಅವರು ಸ್ಥಾಪಿಸಿದ ಸಂಸ್ಥೆಯಲ್ಲಿ ಓದುವ ಪರಿಶಿಷ್ಟ ಜಾತಿಯ ಪಂಗಡದ ವಿದ್ಯಾರ್ಥಿಯೊಬ್ಬ ತನ್ನ ವಿದ್ಯಾಸಂಸ್ಥೆಯ ಮೂಲಕ ವಿದ್ಯಾವಂತನಾಗಿ ಜೀವನದಲ್ಲಿ ಉನ್ನತ ಉದ್ಯೋಗ ಹೊಂದಿ ಅವನದೇ ಮೋಟಾರ್ ವಾಹನದಲ್ಲಿ ತನ್ನ ಮುಂದೆ ಹಾದು ಹೋಗುವಾಗ ಅದರ ಧೂಳು ತಮ್ಮ ತಲೆಯ ಮೇಲೆ ಬೀಳಬೇಕೆಂದು ಹೇಳುತ್ತಿದ್ದರು. ಇದನ್ನು ಅವರ ಸಾವಿನ ತರುವಾಯ ಅವರ ಮರಣದ ಕಟ್ಟೆಯ ಮೇಲೆ ಬರೆದು ಹಾಕಲಾಗಿದೆ.
ಕುದ್ಮಲ್ ರಂಗರಾವ್ ಅವರು ದಲಿತ ಉದ್ಧಾರಕ್ಕಾಗಿ ಏನು ಮಾಡಿದ್ದಾರೆ? ಶ್ರೀಮಂತ ಜಮೀನ್ದಾರರ ಮನವನ್ನು ಒಲಿಸುವ ಮೂಲಕ ಭೂಮಿಯನ್ನು ದಾನವಾಗಿ ಪಡೆದು ದಲಿತರಿಗೆ ಭೂಮಿಯನ್ನು ಹಂಚಿದ್ದಾರೆ. ಸರ್ಕಾರಿ ಕಚೇರಿಗಳಲ್ಲಿ ಸುತ್ತಾಡಿ ನೂರಾರು ಎಕರೆ ಸರ್ಕಾರದಿಂದ ದಲಿತರಿಗೆ ಭೂಮಿಯನ್ನು ಕೊಡಿಸಿದ್ದಾರೆ. ದಲಿತರಿಗೆ ಮನೆಗಳನ್ನು ಕಟ್ಟಿಸಿದ್ದಾರೆ. ದಲಿತರಿಗಾಗಿ ಶಾಲೆಯನ್ನು ತೆರೆದಿದ್ದಾರೆ. ಇದರ ಮೂಲಕ ಶಿಕ್ಷಣವನ್ನು ನೀಡಿದ್ದಾರೆ. ಅವರ ಸ್ವಾವಲಂಬನೆಯನ್ನು ಮೂಡಿಸಿದ್ದಾರೆ. ಆರ್ಥಿಕವಾಗಿ ಅವರನ್ನು ಸದೃಢಗೊಳಿಸಿದ್ದಾರೆ. ಕುದ್ಮಲ್ ರಂಗರಾವ್ ಅವರು ಸ್ಥಾಪಿಸಿದ ಸಂಸ್ಥೆಗಳನ್ನು ಹೆಸರಿಸಿರಿ. ಹಿಲ್ ಆದಿ ದ್ರಾವಿಡ ಸಹಕಾರಿ ಸಂಘ ಮತ್ತು DCM. ಕುದ್ಮಲ್ ರಂಗರಾವ್ ಅವರ ಕೆಲಸವನ್ನು ಮೆಚ್ಚಿ ಬ್ರಿಟಿಷ್ ಸರ್ಕಾರ ನೀಡಿದ ಪ್ರಶಸ್ತಿ ಯಾವುದು? ಬ್ರಿಟಿಷ್ ಸರ್ಕಾರ ಇವರ ಉದಯೋನ್ಮುಖ ಕೆಲಸವನ್ನು ನೋಡಿ ರಾವ್ ಸಾಹೇಬ್ ಬಿರುದವನ್ನು ಕೊಟ್ಟು ಗೌರವಿಸಿದ್ದಾರೆ. ಕುದ್ಮಲ್ ರಂಗರಾವ್ ಅವರು ತಮ್ಮ ಮನೆಯಲ್ಲಿ ದಲಿತರಿಗಾಗಿ ಮಾಡಿದ ಕಾರ್ಯವೇನು? 3 ಹೆಣ್ಣು ಮಕ್ಕಳಿಗೆ ಶಾಸ್ತ್ರ ಸಂಪ್ರದಾಯವಿಲ್ಲದೆ ಅಂತರ್ಜಾತಿ ವಿವಾಹವನ್ನು ಮಾಡಿ ಮಾದರಿಯಾಗಿದ್ದಾರೆ. ಕುದ್ಮಲ್ ರಂಗರಾವ್ ಅವರು ದೇವದಾಸಿ ಪದ್ಧತಿ ವಿರುದ್ಧ ಹೇಗೆ ಹೋರಾಡಿದ್ದಾರೆ? ದೇವದಾಸಿ ಪದ್ಧತಿ ವಿರುದ್ಧ ಕಿಡಿಕಾರುತ್ತಾರೆ ರಂಗರಾವ್ ಅವರು. ದೇವದಾಸಿಯರಿಗೆ ವಿವಾಹ ಮಾಡಿಸುವ ಮೂಲಕ ಅವರಿಗೆ ಒಳ್ಳೆಯ ಬದುಕನ್ನು ಕಲ್ಪಿಸುವಲ್ಲಿ ಶ್ರಮಿಸಿದ್ದಾರೆ. ವಿಧವೆಯರ ಕಲ್ಯಾಣಕ್ಕಾಗಿ ಆಶ್ರಮಗಳನ್ನು ಸ್ಥಾಪಿಸಿದ್ದಾರೆ. ಕುದ್ಮಲ್ ರಂಗರಾವ್ ಅವರು ನಿರ್ಮಿಸಿದ ಧ್ವಜ ಯಾವ ರೀತಿ ಇತ್ತು? ಅವರು ನಿರ್ಮಿಸಿದ ಧ್ವಜ ಯುದ್ಧವನ್ನೇ ಸಾರುವಂತಿತ್ತು. ಆ ಯುದ್ಧದ ಚಿತ್ರದಲ್ಲಿ ಅಂದ್ರೆ ಆ ಧ್ವಜದ ಚಿತ್ರದಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತ ವ್ಯಕ್ತಿಗಳು ಕುಳಿತಿರುವ ಚಿತ್ರವೊಂದು, ಅದರ ಪಕ್ಕದಲ್ಲಿ ಕೆಸರಿನ ಹಳ್ಳದಲ್ಲಿ ಒಂದು ಹಂದಿ ಜೊತೆಗೆ ಕುಳಿತಿದ್ದ ವ್ಯಕ್ತಿಯನ್ನು, ಭಾರತ ಮಾತೆಯ ಅಸ್ಪೃಶ್ಯ ವ್ಯಕ್ತಿಯನ್ನು ಮೇಲೆತ್ತಲು ತನ್ನ ಕೈಯನ್ನು ಚಾಚಿರುವ ಚಿತ್ರಣವಿತ್ತು. ಊಟಕ್ಕೆ ತೊಂದರೆಯಾದಾಗ ಕುದ್ಮಲ್ ರಂಗರಾವ್ ಅವರು ವಿದ್ಯಾರ್ಥಿ ಸಂಸ್ಥೆಗೆ ಹೇಗೆ ಸಹಾಯ ಮಾಡಿದರು? ಇವರು ಸ್ಥಾಪಿಸಿದ ಆಶ್ರಮ, ವಿದ್ಯಾರ್ಥಿ ನಿಲಯಗಳಲ್ಲಿ ಮಕ್ಕಳ ಊಟಕ್ಕೆ ತೊಂದರೆಯಾದಾಗ ಸ್ವತಃ ರಂಗರಾವ್ ಅವರೇ ದಾನಿಗಳ ಮನೆ ಮನೆಗೆ ಹೋಗಿ ದವಸ ಧಾನ್ಯಗಳನ್ನು ಭಿಕ್ಷೆ ಬೇಡಿ ತಂದಿದ್ದರು. ಕುದ್ಮಲ್ ರಂಗರಾವ್ ಅವರ ಅಂತ್ಯ ಬದುಕು ಕೊನೆಯಲ್ಲಿ ಹೇಗಿತ್ತು? ಬದುಕಿನ ಕೊನೆಯಲ್ಲಿ ಸನ್ಯಾಸತ್ವವನ್ನು ರಂಗರಾವ್ ಅವರು ಸ್ವೀಕರಿಸಿದರು. ಸಾಯುವ ಮುನ್ನ ಒಂದು ವಿಲ್ಲು ಬರೆದಿಟ್ಟರು. ಅದರ ಪ್ರಕಾರ ಅಸ್ಪರ ಜಾತಿಯ ಅತಿ ಹಿಂದುಳಿದ ಜಾತಿಯಾದ ಅತ್ಯಂತ ನಿಷ್ಠುರವಾದ ಬದುಕನ್ನು ಬದುಕುತ್ತಿರುವಂತಹ ತೋಟಿ ಸಮುದಾಯಕ್ಕೆ ಏನು ಹೇಳಿಕೊಳ್ಳುವಂತಹ ಕೆಲಸವನ್ನು ಮಾಡಲಾಗಿಲ್ಲ ಎಂಬ ನೋವಿದೆ. ಹೀಗಾಗಿ ತೋಟಿ ಜನಾಂಗದ ಜನರಿಂದಲೇ ತನ್ನ ಹೆಣವನ್ನು ಸ್ಮಶಾನಕ್ಕೆ ಕರೆದೊಯ್ಯಬೇಕೆಂದು, ಅವರ ಸಂಸ್ಕಾರ ಮಾಡಬೇಕೆಂದು, ಆಗಲೇ ತನಗೆ ಚಿರಶಾಂತಿ ಸಿಗುವುದಾಗಿ ರಂಗರಾವ್ ಅವರು ಹೇಳಿದ್ದಾರೆ. ಕುದ್ಮಲ್ ರಂಗರಾವ್ ಅವರು ಯಾವಾಗ ತೀರಿಕೊಂಡರು? ಕುದ್ಮಲ್ ರಂಗರಾವ್ ಅವರು 1928 ಜನವರಿ 31ರಂದು ತೀರಿಕೊಂಡರು. ಇವಿಷ್ಟು ಕುದ್ಮಲ್ ರಂಗರಾವ್ ಅವರ ಜೀವನ ಚರಿತ್ರೆ. ಇನ್ನೊಂದು ಜೀವನ ಚರಿತ್ರೆ ರೈತನೊಬ್ಬನ ಕ್ರಾಂತಿ, ಹುಲ್ಲು ಕಡ್ಡಿಯ ಪವಾಡ. ಇದರ ಮೇಲೆ ಕೇಳುವಂತ 2 ಅಂಕದ ಪ್ರಶ್ನೆಗಳು. ರೈತನೊಬ್ಬನ ಕ್ರಾಂತಿ, ಹುಲ್ಲು ಕಡ್ಡಿಯ ಪವಾಡ ಗದ್ಯ ಬರೆದವರು ಯಾರು? ಅವರು ಯಾವ ಜಿಲ್ಲೆಯವರು? ರೈತನೊಬ್ಬನ ಕ್ರಾಂತಿ, ಹುಲ್ಲು ಕಡ್ಡಿಯ ಪವಾಡ ಗದ್ಯ ಬರೆದವರು ಪಿ ಲಂಕೇಶ್. ಇವರು ಶಿವಮೊಗ್ಗ ಜಿಲ್ಲೆಯವರು. ಪಿ ಲಂಕೇಶ್ ಅವರ ಜನನ ಮತ್ತು ಜನ್ಮಸ್ಥಳವನ್ನು ತಿಳಿಸಿ. ಇವರು 1935ರಲ್ಲಿ ಶಿವಮೊಗ್ಗ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಕೊನಗನವಳ್ಳಿ ಗ್ರಾಮದಲ್ಲಿ ಜನಿಸಿದ್ದಾರೆ. ಪಿ ಲಂಕೇಶ್ ಅವರ ತಂದೆ ತಾಯಿ ಯಾರು? ಪಿ ಲಂಕೇಶ್ ಅವರ ತಂದೆ ನಂದಿ ಬಸಪ್ಪ, ತಾಯಿ ದೇವಿರಮ್ಮ. ಪಿ ಲಂಕೇಶ್ ಅವರು ಪಡೆದ ಶಿಕ್ಷಣ ಎಲ್ಲಿ ಮತ್ತು ಯಾವುದು? ಪ್ರಾಥಮಿಕ ಶಿಕ್ಷಣವನ್ನು ಶಿವಮೊಗ್ಗದಲ್ಲಿ, ಇಂಟರ್ಮಿಡಿಯೇಟ್ BA ಪದವಿಯನ್ನು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಪಿ ಲಂಕೇಶ್ ಅವರು ಪಡೆದುಕೊಂಡಿದ್ದಾರೆ. ಪಿ ಲಂಕೇಶ್ ಅವರ ಉದ್ಯೋಗ ಮತ್ತು ವೃತ್ತಿ ಯಾವುದು? ಪಿ ಲಂಕೇಶ್ ಅವರು ಪ್ರಾಧ್ಯಾಪಕ ವೃತ್ತಿಯನ್ನು ಹಾಗೂ ಪತ್ರಿಕೋದ್ಯಮವನ್ನು ಪ್ರವೇಶಿಸಿ ಲಂಕೇಶ್ ಪತ್ರಿಕೆಯನ್ನು ಪ್ರಕಟಿಸಿದ್ದಾರೆ. ಪಿ ಲಂಕೇಶ್ ಅವರು ಬರೆದಂತ 2 ಕೃತಿ ಅಥವಾ ಕವನ ಅಥವಾ ಕಾದಂಬರಿಗಳನ್ನು ಹೆಸರಿಸಿ. ನನ್ನ ತಂಗಿಗೊಂದು ಗಂಡು ಕೊಡಿ, ತಲೆಮಾರು ಇವು ಅವರು ಬರೆದಂತ ಪ್ರಸಿದ್ಧ ಕೃತಿಗಳು. ಪಿ ಲಂಕೇಶ್ ಅವರಿಗೆ ಸಿಕ್ಕ 2 ಪ್ರಶಸ್ತಿಗಳನ್ನು ಹೆಸರಿಸಿರಿ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ರೈತನೊಬ್ಬನ ಕ್ರಾಂತಿ, ಹುಲ್ಲು ಕಡ್ಡಿಯ ಪವಾಡ ಲೇಖನದ ಆಶಯವೇನು? ಕಸದ ಬೆಳೆಯಲ್ಲಿ ಬೆಳೆದು ನಿಂತ ಫಸಲನ್ನು ಕಂಡು ಜೀವನವನ್ನೇ ಪರಿವರ್ತಿಸಿಕೊಂಡ, ವೈಜ್ಞಾನಿಕವಾಗಿ ತನ್ನ ಜೀವನದಲ್ಲಿ ಕಲಿತಿರುವ ವಿಷಯ ಸಂಗತಿಗಳನ್ನು ಬಳಸಿಕೊಂಡು ರೈತನೊಬ್ಬನು ಬೆಳೆದ ಸಾಧನೆ ಮಾಡಿದ ಕಥೆಯನ್ನು ಈ ಲೇಖನ ತಿಳಿಸುತ್ತದೆ. ರೈತನೊಬ್ಬನ ಕ್ರಾಂತಿ, ಹುಲ್ಲು ಕಡ್ಡಿಯ ಪವಾಡ ಇದು ಯಾರ ಕುರಿತಾದ ಲೇಖನವಾಗಿದೆ? ಜಪಾನಿನ ದಕ್ಷಿಣ ಮೂಲೆಯಲ್ಲಿರುವ ಶಿಕೋಕು ಎಂಬ ಪುಟ್ಟ ಹಳ್ಳಿಯಲ್ಲಿ ಹುಟ್ಟಿರುವ ಫುಕುಓಕಾ ಎಂಬ ಯುವಕನ ಜೀವನ ಚರಿತ್ರೆಯಾಗಿದೆ. ಫುಕುಓಕಾ ಎಂತಹ ವಿದ್ಯಾರ್ಥಿಯಾಗಿದ್ದನು? ಫುಕುಓಕಾ ಒಬ್ಬ 20 ವರ್ಷದ ಹುಡುಗನಾಗಿದ್ದ. ವಿಜ್ಞಾನದ ವಿದ್ಯಾರ್ಥಿಯಾಗಿದ್ದ. ಒಳ್ಳೆ ಅಂಕ ಪಡೆದು ಪಾಸಾಗಿದ್ದ. ಪ್ರಯೋಗಶಾಲೆಯಲ್ಲಿ ಮೈಕ್ರೋಬಯಾಲಜಿಸ್ಟ್ ಆಗಿ ಕೆಲಸ ಮಾಡುತ್ತಿದ್ದ. ಸಸ್ಯಗಳ ಬೆಳವಣಿಗೆ, ಸಸ್ಯಗಳಿಗೆ ಬರುವ ರೋಗ, ಅವುಗಳಿಗೆ ಚಿಕಿತ್ಸೆ ಮಾಡುವ ಕುರಿತಾಗಿ ತುಂಬಾ ಆಸಕ್ತಿಯನ್ನು ಹೊಂದಿದ್ದ. ಫುಕುಓಕಾ ಉದ್ಯೋಗಿಗಳೊಂದಿಗೆ ಹೇಗಿದ್ದ? ಮೇಲಾಧಿಕಾರಿಗೆ ಅಚ್ಚುಮೆಚ್ಚಾಗಿದ್ದನು. ಸಹೋದ್ಯೋಗಿಗಳಿಗೆ ಪಂಚಪ್ರಾಣವಾಗಿದ್ದನು. ಎಲ್ಲಾ ಜಪಾನಿನ ಹುಡುಗರಂತೆ ಫೋಟೋ ತೆಗೆಯುವ, ಪಿಕ್ನಿಕ್ ಗಳಲ್ಲಿ ಸಂತೋಷ ಪಡುವವನಾಗಿದ್ದನು. ಫುಕುಓಕಾ ಜೀವನದಲ್ಲಿ ನಡೆದ
ಫೋಟೋವಿನ ಕಥೆಯ ಪ್ರಸಂಗವನ್ನು ವಿವರಿಸಿ. ಒಮ್ಮೆ ಹೆಣ್ಣು ಮಗಳೊಬ್ಬಳನ್ನು ಕಂಡು ಫೋಟೋ ತೆಗೆಯುವುದಾಗಿ ಕೇಳಿಕೊಂಡನು. ಅವಳ ಒಪ್ಪಿಗೆ ಮೇರೆಗೆ ಫೋಟೋವೊಂದನ್ನು ತೆಗೆಯುತ್ತಾನೆ. ಅವಳಿಗೆ ಒಂದು ಪ್ರತಿಯನ್ನು ಕಳುಹಿಸಲು ತಿಳಿಸಿ ವಿಳಾಸ ಕೊಡದೆ ಹೊರಟು ಹೋಗುತ್ತಾಳೆ. ಆದರೆ ನಂತರದಲ್ಲಿ ಅವಳೊಬ್ಬಳು ಖ್ಯಾತ ನಟಿ ಎಂದು ಗೊತ್ತಾದಾಗ ಅವಳ ವಿಳಾಸ ತಿಳಿದುಕೊಂಡು ಅವಳಿಗೆ ಫೋಟೋ ಕಳಿಸುತ್ತಾನೆ. ಆ ಫೋಟೋಗೆ ಸಹಿ ಮಾಡಿ ಆ ಫೋಟೋವನ್ನು ಅವಳು ಹಿಂದಿರುಗಿಸುತ್ತಾಳೆ. ಆತ ಇದರಿಂದ ಪುಲಕಿತನಾಗುತ್ತಾನೆ. ಫುಕುವೋಕ ಕೆಲಸವನ್ನು ಬಿಡಲು ಕಾರಣವೇನು? ಕೆಲಸ ಮಾಡುವಲ್ಲಿ ತುಂಬಾ ಸಂತೋಷದ ಸಂಗತಿಗಳು ನಡೆಯುತ್ತಿದ್ದರೂ ಕೂಡ ಆತನಿಗೆ ಕೆಲಸದ ಬಗ್ಗೆ ಮಾತ್ರ ಅತೃಪ್ತಿ ಇತ್ತು. ಆಗಾಗ್ಗೆ ಪ್ರಜ್ಞೆ ತಪ್ಪಿ ಬೀಳುತ್ತಿದ್ದ. ಇದಕ್ಕೆ ಕಾರಣ ಆತನ ಜೀವನದ ವಿಧಾನವೆಂದು ತಿಳಿದು ತನ್ನ ಕೆಲಸಕ್ಕೆ ರಾಜೀನಾಮೆ ನೀಡುತ್ತಾನೆ. ರಾಜೀನಾಮೆಯ ಬಳಿಕ ಫುಕುವೋಕ ಮಾಡುವ ಕೆಲಸವೇನು? ರಾಜೀನಾಮೆ ನೀಡಿದ ಬಳಿಕ ತನ್ನ ತಂದೆಯನ್ನು ನೋಡಿಕೊಳ್ಳುತ್ತಾ ತನ್ನ ತೋಟದಲ್ಲಿ ನಿಂಬೆಹಣ್ಣಿನ ಗಿಡಗಳ ಮೇಲೆ ಪ್ರಯೋಗ ಮಾಡುತ್ತಾನೆ. ಆದರೆ ನೂರಾರು ಗಿಡಗಳು ರೋಗದಿಂದ ಸತ್ತು ಹೋಗಿ ನಷ್ಟವಾಗುತ್ತದೆ. ಆಗ ಆತನ ತಂದೆ ಆತನಿಗೆ ತೋಟದ ಕೆಲಸ ಬಿಟ್ಟು ಬೇರೆ ಕೆಲಸವನ್ನು ಮಾಡಲು ತಿಳಿಸುತ್ತಾನೆ. ಫುಕುವೋಕ ಪರಿವರ್ತನೆಯಾದ ಸಂದರ್ಭ ತಿಳಿಸಿ. ಆತ ಹೇಗೆ ಕೃಷಿಯನ್ನು ಮಾಡುತ್ತಾನೆ ತಿಳಿಸಿ. ಒಂದು ದಿನ ದಾರಿಯಲ್ಲಿ ಬರುತ್ತಿರುವಾಗ ಪಾಳು ಬಿದ್ದ ಗದ್ದೆಯಲ್ಲಿ ಕಳೆಯ ನಡುವೆ ಬೆಳೆದ ಭತ್ತ ಪೈರು ಬೆಳೆದು ನಿಂತಿತ್ತು. ಅದನ್ನು ಕಂಡು ಆಶ್ಚರ್ಯಪಟ್ಟು ಆ ದೃಶ್ಯ ಆತನ ಜೀವನವನ್ನೇ ಬದಲಾಯಿಸುತ್ತದೆ. ಅಂದಿನಿಂದ ಭೂಮಿಗೆ ಯಾವುದೇ ರಾಸಾಯನಿಕ ಗೊಬ್ಬರಗಳನ್ನು ಬಳಸದೆ ಕೃಷಿಯನ್ನು ಮಾಡಲು ಪ್ರಾರಂಭಿಸುತ್ತಾನೆ. ತಾನು ಬೆಳೆದ ಬೆಳೆಯನ್ನು ಅಲ್ಲಿಯೇ ಬಿಟ್ಟು ಅದು ಹಣ್ಣಾಗಿ ಉದುರಿ ನೆಲಕ್ಕೆ ಬಿದ್ದು ಗೊಬ್ಬರವಾಗುತ್ತದೆ. ಅದೇ ಫಲವತ್ತತೆ ಭೂಮಿಯನ್ನು ಮಾಡುತ್ತದೆ. ಇದರಿಂದ ಹೆಚ್ಚು ಹೆಚ್ಚು ಫಸಲನ್ನು ಬೆಳೆಯಲು ಪ್ರಾರಂಭಿಸುತ್ತಾನೆ. ಲಾಭವನ್ನು ಹೆಚ್ಚಿಸಿಕೊಳ್ಳುತ್ತಾನೆ. ಈ ರೀತಿಯಾಗಿ ಫುಕುವೋಕ ಕೃಷಿಕನಾಗುತ್ತಾನೆ. ಇವಿಷ್ಟು ಜೀವನ ಚರಿತ್ರೆ ಮೇಲೆ ಕೇಳುವಂತಹ ಪ್ರಶ್ನೆಗಳು. ಮುಂದಿನ ವಿಡಿಯೋದಲ್ಲಿ ಲೇಖನಗಳ ಮೇಲೆ ಕೇಳುವಂತಹ ಪ್ರಶ್ನೆಗಳೊಂದಿಗೆ ಸಿಗೋಣ. ಧನ್ಯವಾದಗಳು.